ನಮಸ್ಕಾರ ಸ್ನೇಹಿತರೆ, ನಾವು ಹಲವಾರು ದೇವಾಲಯಗಳು ಹಾಗೂ ಹಲವಾರು ಪವಿತ್ರ ಸ್ಥಳಗಳ ಇತಿಹಾಸವನ್ನು ತಿಳಿದುಕೊಂಡಿದ್ದೇವೆ ಹಾಗೂ ನೋಡಿದ್ದೇವೆ. ಆದರೆ ಕೇದಾರನಾಥದ ಬಗ್ಗೆ ಕೇಳಿದಾಗ ಅಲ್ಲಿಯ ಅಚ್ಚರಿ ಹಾಗೂ ರಹಸ್ಯ ಹಾಗೂ ಅಲ್ಲಿನ ಭಕ್ತಿ ಇನ್ನೂ ಹೆಚ್ಚಿಗೆ ನಮಗೆ ಬರುತ್ತೆ. ಹೌದು, ಹಿಮಾಲಯದ ಬೃಹತ್ ಶಿಖರಗಳ ನಡುವೆ ಇರುವಂತಹ ಪವಿತ್ರವಾದ ದೇವಾಲಯ ಕೇದಾರನಾಥ ದೇವಾಲಯ. ಇದು ಕೆಲವೇ ತಿಂಗಳುಗಳ ಸಮಯದಲ್ಲಿ ಶಿವನು ದರ್ಶನ ನೀಡುವಂತಹ ಪುಣ್ಯಕ್ಷೇತ್ರ. ಇದು ಕೇವಲ ತೀರ್ಥ ಸ್ಥಳವಲ್ಲ ಹಾಗೂ ತೀರ್ಥ ಕ್ಷೇತ್ರವಲ್ಲ, ಇದು ದೇವತೆಗಳ ಶಾಪ ಹಾಗೂ ಪಾಂಡವರ ಪಶ್ಚಾತ್ತಾಪಕ್ಕೆ ಈ ಒಂದು ಸನ್ನಿಧಾನ ಅವರಿಗೆ ಪುಣ್ಯವನ್ನು ಒದಗಿಸಿದೆ. ಶಿವನ ದಿವ್ಯ ರೂಪದ ಕಥೆ ಆಗಿದೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಕೇದಾರನಾಥ ಸ್ಥಳ ಹೇಗೆ ಸ್ಥಾಪನೆಯಾಯಿತು ಹಾಗೂ ಇಲ್ಲಿ ಇರುವಂತಹ ಪೌರಾಣಿಕ ಹಿನ್ನೆಲೆ ಏನು ಹಾಗೂ ಪಾಂಡವರಿಗೂ ಹಾಗೂ ಕೇದಾರನಾಥಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಏನು ಹಾಗೂ ಕೇದಾರನಾಥ ದೇವಾಲಯ ಕೆಲವು ತಿಂಗಳುಗಳು ಮಾತ್ರ ದರ್ಶನವನ್ನು ಅಲ್ಲಿ ನೀಡಲಾಗುತ್ತೆ, ಅದು ಏಕೆ, ಈ ಎಲ್ಲ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇನ್ನು ತಡ ಮಾಡೋದು ಬೇಡ, ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಬೇಕಾದ್ರೆ ನೀವು ನನ್ನ ಚಾನಲನ್ನು ಶೇರ್ ಮಾಡಬೇಕು, ಲೈಕ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಕೇದಾರನಾಥ ಹಿಂದೂಗಳಿಗೆ ಮೋಕ್ಷ ಹಾಗೂ ಸ್ಥಳ ಹಾಗೂ ಆರಂಭ ಹಾಗೂ ಅಂತ್ಯ ಒಂದೇ ಸ್ಥಳದಲ್ಲಿ ಸೇರುವ ಸನ್ನಿಧಾನ ಕೇದಾರನಾಥ. ಮನಸ್ಸಿಗೆ ಶಾಂತಿಯನ್ನು, ದೈವಿಕ ಶಕ್ತಿಯನ್ನು ನೀಡುವ ಸ್ಥಳ ಕೇದಾರನಾಥ ದೇವಾಲಯ. ಶಿವನ ಇರುವಿಕೆಯ ಅನುಭವ ನೀಡುವಂತಹ ಸ್ಥಳ ಈ ಒಂದು ಕೇದಾರನಾಥ ದೇವಾಲಯ. ಶಿವಪುರಾಣದಲ್ಲಿ ಕೋಟಿ ರುದ್ರ ಸಂಹಿತೆಯಲ್ಲಿ ಸೇರಿದಂತೆ ಶಿವನ ಮಹತ್ವವನ್ನು ಸಾರುವ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಕೇದಾರನಾಥದ ಸನ್ನಿಧಾನದ ಈ ಎಲ್ಲ ಉಲ್ಲೇಖಗಳು ನಾವು ಕಾಣ್ಬೋದು. ಒಂದು ಉಲ್ಲೇಖಗಳ ಪ್ರಕಾರ ಕೇದಾರನಾಥ ತೀರ್ಥಯಾತ್ರೆಯು ಒಬ್ಬ ವ್ಯಕ್ತಿ ತಾನು ಮರಣ ಹೊಂದುವುದಕ್ಕಿಂತ ಮುಂಚೆ ಈ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಜನನ ಹಾಗೂ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಲಕ್ಷಾಂತರ ಭಕ್ತರು ಕೇದಾರನಾಥಕ್ಕೆ ಭೇಟಿಯನ್ನು ನೀಡ್ತಾರೆ ಹಾಗೂ ಇಲ್ಲಿನ ಶಿವನ ದರ್ಶನವನ್ನು ಪಡೆದು ತಮ್ಮ ಪಾಪಗಳನ್ನು ಕಳೆದುಕೊಂಡು ಮೋಕ್ಷದ ಪಥವನ್ನು ಹಿಡಿತಾರೆ. ಈ ಕೇದಾರನಾಥ ಪಂಚ ಕೇದಾರಗಳಲ್ಲಿ ಒಂದಾಗಿದೆ ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನು ಪಾಂಡವರ ಮೊಮ್ಮಗನಾದಂತಹ ಮಹಾರಾಜ ಜಯಮೇಜಯ ನಿರ್ಮಿಸಿದನು ಅಂತ ಉಲ್ಲೇಖಗಳು ಹೇಳ್ತವೆ. ಸ್ನೇಹಿತರೆ, ಈಗಿರುವಂತಹ ದೇವಾಲಯವು ಕೂಡ ಆದಿಶಂಕರಾಚಾರ್ಯರು ನವೀಕರಿಸಿದ್ರು ಅಂತ ನಂಬಿಕೆ ಕೂಡ ಇದೆ. ಆದರೆ ಒಂದಿಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಈ ದೇವಾಲಯದಲ್ಲಿ ಇರುವಂತಹ ಶಿವಲಿಂಗ ಸ್ವಯಂ ನಿರ್ಮಿತವಾಗಿದೆ. ಅದು ಹೇಗೆ? ಹಾಗಿದ್ರೆ ಪೌರಾಣಿಕ ಕಥೆಯನ್ನು ಈಗ ಪ್ರಾರಂಭ ಮಾಡ್ತೀನಿ. ಅದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ನಂತರ ಎಲ್ಲ ಪಾಂಡವರು ವಿಜಯರಾಗಿದ್ದರು, ಆ ಯುದ್ಧದಿಂದ ಗೆದ್ದಿದ್ರು. ಆದರೆ ಅವರಿಗೆ ಒಂದು ಮನಸ್ಸಿನಲ್ಲಿ ಅಳಲಿತ್ತು, ನಾವು ಎಲ್ಲ ಪಾಪಗಳನ್ನು ಹಾಗೂ ಕರ್ಮಗಳನ್ನು ಮಾಡಿದ್ದೇವೆ, ಆ ಕರ್ಮಗಳ ಹೋಗುವಿಕೆಗೆ ನಾವು ಏನು ಮಾಡಬೇಕು ಅಂತ ಶ್ರೀಕೃಷ್ಣನ ಹತ್ರ ಹೋಗಿ ಕೇಳ್ತಾರೆ. ಆಗ ಶ್ರೀಕೃಷ್ಣನು ಕೇದಾರನಾಥದಲ್ಲಿ ಹೋಗಿ ನೀವು ಶಿವನ ದರ್ಶನವನ್ನು ಪಡಿಬೇಕು ಅಂತ ಶ್ರೀಕೃಷ್ಣ ಪಾಂಡವರಿಗೆ ಸಲಹೆಯನ್ನು ನೀಡ್ತಾರೆ. ಅದೇ ರೀತಿ ಹೀಗೆ ಪಾಂಡವರು ಕೇದಾರನಾಥಕ್ಕೆ ಹೋಗಿ ಶಿವನ ದರ್ಶನವನ್ನು ಪಡಿಬೇಕು ಅಂತ ನಿರ್ಧಾರವನ್ನು ಮಾಡಿ ತೆರಳುತ್ತಾರೆ. ಎಲ್ಲ ಪಾಂಡವರು ತೆರಳಿದಾಗ ಶಿವನು ಪಾಂಡವರು ಮಾಡಿದಂತಹ ಕಾರ್ಯಕ್ಕೆ ಕೋಪಗೊಂಡಿರ್ತಾನೆ, ದರ್ಶನ ನೀಡುವುದಕ್ಕೆ ಮನಸ್ಸು ಕೂಡ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಎಲ್ಲ ಪಾಂಡವರಿಗೆ ಒಂದು ವಿಷಯ ತಿಳಿದಿರುತ್ತೆ, ಪರಮಶಿವನು ಭಸ್ಮಾಸುರನ ಜೊತೆ ಯುದ್ಧವನ್ನು ಮಾಡಿ ನಂದಿರೂಪವನ್ನು ತಾಳಿದ್ದಾನೆ ಅಂತ ಅದು ಮಾತ್ರ ತಿಳಿದಿರುತ್ತೆ. ಅದೇ ರೀತಿ ಎಲ್ಲ ಪಾಂಡವರು ಕೇದಾರನಾಥಕ್ಕೆ ತೆರಳಿದಾಗ ಅಲ್ಲಿ ಹಲವಾರು ನಂದಿಗಳನ್ನು ನೋಡ್ತಾರೆ, ದಿನಗಟ್ಟಲೆ ಶೋಧನೆ ಮಾಡ್ತಾರೆ. ಕೊನೆಗೆ ಭೀಮನು ಒಂದು ವಿಶಿಷ್ಟವಾದಂತಹ ಎಮ್ಮೆ ಅಂದರೆ ನಂದಿಯನ್ನು ನೋಡ್ತಾನೆ. ಸ್ನೇಹಿತರೆ, ಅದು ಯಾವ ರೀತಿ ಕಂಡುಹಿಡಿತಾನೆ ಅಂತ ಹೇಳೋದಾದರೆ, ಭೀಮ ಹೋಗಿ ಯುಧಿಷ್ಠಿರನ ಹತ್ರ ಈ ರೀತಿ ಈ ಒಂದು ಸ್ಥಳದಲ್ಲಿ ನಂದಿ ರೂಪದಲ್ಲಿ ಶಿವನು ಇದ್ದಾನೆ ಅಂತ ತಿಳಿದು
ಹಾಗೂ ಇದು ಹಿಂದಿನ ಇತಿಹಾಸ ಕೂಡ ಹೇಳ್ತಾನೆ. ಭಸ್ಮಾಸುರನ ಜೊತೆ ಈ ರೀತಿ ಯುದ್ಧವಾಗಿ ನಂದಿ ರೂಪದಲ್ಲಿ ಕೇದಾರನಾಥದಲ್ಲಿ ಪರಮ ಶಿವನು ಇದ್ದಾನೆ ಅಂತ ಹೇಳಿದಾಗ, ಹಾಗಾದರೆ ಯಾವ ರೀತಿ ನಾವು ಶಿವನನ್ನು ಕಂಡುಕೊಳ್ಬೇಕು ಅಂತ ಕೇಳಿದಾಗ ಯುಧಿಷ್ಠಿರರು ಒಂದು ಮಾತು ಹೇಳ್ತಾರೆ. ಭೀಮ, ನೀನು ದೈತ್ಯಾಕಾರವಾಗಿ ಒಬ್ಬ ವ್ಯಕ್ತಿ ಆಗಿ ನೀನು ನಿಲ್ಲು. ನಿನ್ನ ಕಾಲಿನ ನಡುವೆ ಹಲವಾರು ನಂದಿಗಳು ಹೋಗಲಿ, ಅಂದರೆ ನಿನ್ನ ಕಾಲಿನ ಮಧ್ಯದಿಂದ ಅತ್ತ ಅವು ಸಾಗಬೇಕು. ಯಾವ ಒಂದು ನಂದಿ ಸಾಗೋದಿಲ್ಲ, ಖಂಡಿತವಾಗ್ಲೂ ಪರಮಶಿವನಾಗಿರ್ತಾರೆ ಅಂತ ಹೇಳಿದಾಗ ಹಲವಾರು ನಂದಿಗಳು ಭೀಮ ದೈತ್ಯಾಕಾರವಾಗಿ ನಿಂತಿರ್ತಾನೆ, ಅವನ ಕಾಲಿನ ಮಧ್ಯದಿಂದ ಅತ್ತ ಕಡೆ ಎಲ್ಲ ನಂದಿಗಳು ಸಾಗ್ತಾ ಇರ್ತವೆ. ಆದರೆ ಒಂದು ನಂದಿ ಅಂದರೆ ಒಂದು ಎಮ್ಮೆ ಸಾಗೋದಿಲ್ಲ. ಖಂಡಿತವಾಗ್ಲೂ ಭೀಮನಿಗೆ ಇದು ಗೊತ್ತಾಗುತ್ತೆ, ಇದು ಶಿವನ ರೂಪವೇ ಅಂತ ಗೊತ್ತಾಗುತ್ತೆ. ಇನ್ನೇನು ಕಂಡುಹಿಡಿಬೇಕು, ನಾನು ಹೋಗಿ ಹತ್ತಿರ ಹೋಗಬೇಕು ಅಂತ ಅಂದ್ಕೊಂಡಾಗ ಆ ನಂದಿ ಭೂಮಿಯೊಳಗೆ ಹೋಗೋಕೆ ಪ್ರಾರಂಭ ಮಾಡುತ್ತೆ, ಅಂದರೆ ಭೂಮಿಯನ್ನು ಪ್ರವೇಶ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಕೊನೆಗೆ ಭೀಮನು 10,000 ಆನೆಗಳ ಶಕ್ತಿ ಹೊಂದಿದ್ರೂ ಕೂಡ ಭೀಮನು ಆ ನಂದಿಯ ಬಾಲವನ್ನು ಹಿಡಿದು ಎಳೆದ್ರೂ ಕೂಡ ಆ ನಂದಿ ಬರೋದಿಲ್ಲ. ಕೊನೆಗೆ ಆ ಒಂದು ಎಮ್ಮೆ ಅಂದರೆ ನಂದಿಯ ಹಿಂದಿನ ಭಾಗ, ಬೆನ್ನಿನ ಭಾಗ ಮಾತ್ರ ಉಳಿದುಬಿಡುತ್ತೆ. ಆ ಭಾಗವನ್ನೇ ಪಾಂಡವರು ಪೂಜೆಯನ್ನು ಮಾಡಿ ಮೋಕ್ಷವನ್ನು ಪಡೆದುಕೊಳ್ತಾರೆ. ಹಾಗೂ ಶಿವನೂ ಕೂಡ ಪಾಂಡವರು ಮಾಡಿದಂತಹ ಈ ಕಾರ್ಯಕ್ಕೆ ಸಂತೋಷಗೊಂಡು ಮೋಕ್ಷವನ್ನು ಈ ಪಾಂಡವರಿಗೆ ನೀಡ್ತಾರೆ. ಇನ್ನು ಪಂಚಕೇದಾರಗಳು ಅದೇ ರೀತಿ ಪ್ರಸಿದ್ಧವಾಗಿವೆ. ಅಂದು ಶಿವನು ನಂದಿ ರೂಪದಲ್ಲಿ ಇರುವಂತಹ ಭಾಗಗಳು ಒಂದೊಂದು ಪಂಚಕೇದಾರಗಳಲ್ಲಿ ನಾವು ನೋಡಬಹುದು. ದೇಹದ ಮೇಲ್ಭಾಗವನ್ನು ಪಶುಪತಿನಾಥ ಅಂತ ಕರೆಯಲಾಗುತ್ತೆ ಹಾಗೂ ಪ್ರಸಿದ್ಧವಾಗಿದೆ. ಇನ್ನು ಶಿವನ ತೋಳುಗಳು ತುಂಗನಾಥದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮುಖವು ರುದ್ರನಾಥದಲ್ಲಿ ಕಾಣಬಹುದು. ಇನ್ನು ಹೊಕ್ಕಳ ಭಾಗವು ಮದಮ ಮಹೇಶ್ವರದಲ್ಲಿ ಕಾಣಬಹುದು. ಇನ್ನು ಶಿವನ ಜಡೆ ಕೂದಲು ಕಲ್ವೇಶ್ವರದಲ್ಲಿ ನಾವು ಕಾಣಬಹುದಾಗಿದೆ. ಈ 4 ಸ್ಥಳಗಳು ಸೇರಿ ಪಂಚ ಕೇದಾರಗಳು ಆಗಿ ಕರೆಸಿಕೊಂಡಿದ್ದೆ. ಇನ್ನು ಈ ದೇವಾಲಯದಲ್ಲಿರುವಂತಹ ರಹಸ್ಯಗಳು ಕೂಡ ಅಷ್ಟೇ ಪ್ರಮುಖವಾಗಿವೆ. ಕೇದಾರನಾಥ ದೇವಾಲಯದ ಬಳಿ ರೇತಸ್ ಎಂಬ ಕೊಳವಿದೆ. ನೀವು ಕೊಳದ ಬಳಿ ಓಂ ನಮಃ ಶಿವಾಯ ಅಂತ ಜಪಿಸಿದಾಗ ನೀರಿನಲ್ಲಿ ಗುಳ್ಳೆಗಳು ಮೇಲೆ ಇರ್ತವೆ. ಹಾಗೂ ಅಲ್ಲದೆ ಈ ನೀರಿನ ಕುಡಿಯುವ ನೀರು ಕೂಡ ಮೋಕ್ಷವನ್ನು ನೀಡುವಂತಹ ನೀರಾಗಿದೆ ಅಂತ ಕೂಡ ನಂಬಿಕೆ ಇದೆ. ಇನ್ನು ಕೇದಾರನಾಥಕ್ಕೆ ಪ್ರಯಾಣ ಆರಂಭಿಸುವ ಸ್ಥಳದಲ್ಲಿ ಗೌರಿ ಕುಂಡವಿದೆ. ಗೌರಿ ಕುಂಡದ ನೀರು ಯಾವಾಗಲೂ ಬಿಸಿಯಾಗಿರ್ತವೆ. ಅಲ್ಲಿ ಯಾರೂ ಕೂಡ ಬಿಸಿಯಾಗಿರುವಂತಹ ತಂತ್ರವನ್ನು ಹಾಗೂ ಯಾವುದೇ ಉಪಕರಣಗಳನ್ನು ಬಳಸಿಲ್ಲ. ಆದರೂ ಕೂಡ ನೈಸರ್ಗಿಕವಾಗಿ ಇಲ್ಲಿನ ನೀರು ಬಿಸಿಯಾಗಿರ್ತವೆ. ಸ್ನಾನ ಮಾಡಿದ ನಂತರ ಕೇದಾರನಾಥಕ್ಕೆ ಪ್ರಯಾಣ ಮಾಡ್ತಾರೆ. ಈ ಕೊಳದ ಬಳಿಗೆ ತಾಯಿ ಪಾರ್ವತಿಯು ಶಿವನನ್ನು ತನ್ನ ಪತಿಯಾಗಿ ಪಡೆದು ತಪಸ್ಸು ಮಾಡಿದ್ಲು ಅನ್ನುವ ನಂಬಿಕೆ ಕೂಡ ಇಲ್ಲಿದೆ. ಈ ದೇವಾಲಯವು 6 ತಿಂಗಳುಗಳ ಕಾಲ ಮುಚ್ಚಲ್ಪಟ್ಟಿದ್ದರೂ ಕೂಡ ಇಲ್ಲಿರುವಂತಹ ದ್ವೀಪ ಸ್ವಯಂಚಾಲಿತವಾಗಿ ಉರಿಯುತ್ತೆ. ಅಲ್ಲಿನ ಸ್ಥಳೀಯರು ಕೂಡ ಅಲ್ಲಿರುವಂತಹ ಜನರು ಕೂಡ ಹೇಳುವ ಒಂದು ಮಾಹಿತಿ ಪ್ರಕಾರ ಈ ದೇವಾಲಯ 6 ತಿಂಗಳುಗಳ ಕಾಲ ಮುಚ್ಚಲ್ಪಟ್ಟಿರುತ್ತೆ. ಆಗ ದೇವಾಲಯದ ಒಳಗಿಂದ ಘಂಟೆಯ ಶಬ್ದಗಳು ಹಾಗೂ ಪೂಜೆ ಸಲ್ಲಿಸುವಂತಹ ಶಬ್ದಗಳು ಕೇಳಿಸುತ್ತೆ ಅನ್ನುವ ನಂಬಿಕೆ ಹಾಗೂ ಅಲ್ಲಿನ ಜನರ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಂದಿಗೂ ಕೂಡ ಈ ದೇವಾಲಯ ಪ್ರಶ್ನೆಯಾಗಿರುವ ಒಂದು ಅಂಶ, ಈ ದೇವಾಲಯವನ್ನು ಮನುಷ್ಯರೇ ನಿರ್ಮಿಸಿದ್ರಾ ಅಂತ ಪ್ರಶ್ನೆ ಬಂದಾಗ ಅಲ್ಲೂ ಕೂಡ ಕೆಲವೊಂದು ಮಾಹಿತಿಗಳು ಗೊತ್ತಾಗ್ತವೆ. ಆದಿಶಂಕರಾಚಾರ್ಯರು ಪುನರ್ ನಿರ್ಮಾಣ ಮಾಡಿದರು. ಮೂಲ ದೇವಾಲಯವನ್ನು ದೇವತೆಗಳು ಮತ್ತು ಯೋಗ ಶಕ್ತಿಗಳು ನಿರ್ಮಿಸಿದ್ದಾರೆ ಎಂಬ ನಂಬಿಕೆ ಕೂಡ ಆಗಿದೆ. 2013ರಲ್ಲಿ ಭೀಕರ ಪ್ರವಾಹದಲ್ಲಿ ಲಕ್ಷಾಂತರ ಲೀಟರ್ ನೀರು ಎಲ್ಲವೂ ಮುಳುಗಿಸಿತ್ತು. ಆದರೆ ಕೇದಾರನಾಥ ದೇವಾಲಯಕ್ಕೆ ಒಂದಿಂಚು ಯಾವುದೇ ತೊಂದರೆ ಆಗಲಿಲ್ಲ. ಹಾಗೂ ಅಂತಹ ಶಿಲ್ಪಕಲಾ ಸ್ಥಳ ಈ ಒಂದು ದೇವಾಲಯ ಅತಿದೈವಿಕ ಶಕ್ತಿಯಾಗಿ ಸಂಕೇತವಾಗಿ ಉಳಿದುಕೊಂಡಿದೆ. ಕೇದಾರನಾಥ ದೇವಾಲಯವು ಕೇವಲ ಶಿಲ್ಪಕಲೆಯ ಸಾಧನೆಯಲ್ಲ, ಇದು ಪೌರಾಣಿಕ ಧರ್ಮ, ಪಾಂಡವರ ಭಕ್ತಿ ಹಾಗೂ ಶಿವನ ಅನುಗ್ರಹದ ಸಾಂದ್ರತೆಯ ಪ್ರತೀಕವಾಗಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಹಿಮಾಲಯದ ಹೃದಯದಲ್ಲಿ ನಿಂತಿರುವಂತಹ ಈ ದೇವಾಲಯ ನಮ್ಮ ಪ್ರಾಚೀನ ಸಂಸ್ಕೃತಿಯ ಜೀವಂತಹ ಚಿಹ್ನೆಯಾಗಿದೆ.
ಇದು ನಮಗೆ ತೋರಿಸುತ್ತೆ ಭಕ್ತಿ ಮತ್ತು ಶ್ರದ್ಧೆಯೊಂದಿಗೆ ಮಾಡಿದ ಪ್ರಯತ್ನ ಯಾವಾಗಲೂ ಫಲಿಸುತ್ತೆ ಅಂತ ನಮಗೆ ತಿಳಿಸುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಕೇದಾರನಾಥವು ಕೇವಲ ತೀರ್ಥಕ್ಷೇತ್ರವಲ್ಲ, ಅದು ಒಂದು ಆತ್ಮಶುದ್ಧಿಯ ಮಾರ್ಗ. ಪಾಂಡವರು ತಮ್ಮ ಪ್ರಯತ್ನದಿಂದ ಹಾಗೂ ತಮ್ಮ ಮೋಕ್ಷಕ್ಕಾಗಿ ಕಂಡುಕೊಂಡಂತಹ ಶಿವನ ದರ್ಶನದ ಒಂದು ಸ್ಥಳ. ಹಾಗೂ ಇಂದಿಗೂ ಹಲವಾರು ಭಕ್ತಾದಿಗಳು ಹಾಗೂ ಹಲವಾರು ಜನರ ಕನಸು ಕೇದಾರನಾಥ. ಒಂದಲ್ಲ ಒಂದು ಸಲ ಯಾತ್ರೆಯನ್ನು ಮಾಡಬೇಕು, ಅಲ್ಲಿನ ಶಿವನ ದರ್ಶನವನ್ನು ಪಡಿಬೇಕು, ಅಲ್ಲಿನ ಚಮತ್ಕಾರ ಹಾಗೂ ರಹಸ್ಯಗಳ ಬಗ್ಗೆ ತಿಳಿಬೇಕು ಅನ್ನೋದು ಎಲ್ಲರಿಗೂ ಒಂದು ಆಕಾಂಕ್ಷೆ ಇದ್ದೇ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಕೇದಾರನಾಥ ದೇವಾಲಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.